ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನಮ್ಮ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೋವೇಲನು 2ನೇ ಅಧ್ಯಾಯ 21ನೇ ವಚನ. ಭೂಮಿಯೇ ಹೆದರಬೇಡ, ಹರ್ಷಿಸಿ ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವೆನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರು ನಮ್ಮನ್ನು ನೋಡಿ ಹೇಳುತ್ತಾನೆ, ಭೂನಿವಾಸಿಗಳೇ ಹೆದರಬೇಡಿರಿ, ಉಲ್ಲಾಸವಾಗಿರಿ, ನಾನು ಮಹತ್ ಕಾರ್ಯಗಳನ್ನು ಮಾಡುವೆನು ಎಂಬುದಾಗಿ. ಆತನು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಬೇಕೆಂದರೆ ನಾವು ಆತನೊಂದಿಗೆ ಇರುವ ಸಂಬಂಧ ಹೇಗಿದೆ ಎಂದು ಆಲೋಚನೆ ಮಾಡಬೇಕು. ನಾವು ನಮ್ಮ ವೈಯಕ್ತಿಕ ಜೀವನವನ್ನು ಪರೀಕ್ಷಿಸಬೇಕು. ಆತನು ನಮ್ಮ ಜೊತೆಯಲ್ಲಿ ವಾಸ ಮಾಡಲು ಇಷ್ಟಪಡ್ತಾನೆ, ಆದರೆ ನಾವು ಆತನಿಗೆ ಸಮೀಪವಾಗಿದ್ದೇವಾ ಅಲ್ಲದೆ ದೂರವಾಗಿದ್ದೇವಾ ಎಂದು ನಾವೇ ತೀರ್ಮಾನಿಸಬೇಕು. ಕರ್ತನು ನಾವು ಯಾವ ಸ್ಥಿತಿಯಲ್ಲಿ ಇದ್ದರೂ ನಮ್ಮನ್ನು ಅಂಗೀಕರಿಸಲು ಸಿದ್ಧವಾಗಿದ್ದಾನೆ. ಆದರೆ ನಾವು ನಮ್ಮನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿಗೊಳಿಸು ಎಂದು ಬೇಡುವವರಾದರೆ ಆತನು ನಮ್ಮ ಜೊತೆಯಲ್ಲಿ ವಾಸಿಸುತ್ತಾ ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಹೌದು ಪ್ರಿಯರೇ, ಆತನು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಬೇಕಾದರೆ, ನಮ್ಮನ್ನು ಆಶೀರ್ವದಿಸಬೇಕಾದರೆ ನಾವು ಆತನ ಮಕ್ಕಳಾಗಿ ಜೀವಿಸಬೇಕು. ಹೌದು, ನಮ್ಮನ್ನೇ ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿ ಈ ದಿನದಲ್ಲೂ ಕೂಡ ನಾವು ಪ್ರಾರ್ಥಿಸುತ್ತಾ ಆತನ ಕೃಪೆಯನ್ನು ಹೊಂದೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನದಲ್ಲೂ ಕೂಡ ನಮ್ಮನ್ನು ನೀನು ಜೀವಿತರ ಸಂಖ್ಯೆಯಲ್ಲಿ ಎಣಿಸುತ್ತಾ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ಕೊಟ್ಟ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ, ನಿನ್ನ ಮುಂದಿಗಿರುವಪ್ಪ, ನಮ್ಮನ್ನು ಆಶೀರ್ವದಿಸು ತಂದೆಯೇ. ನಮ್ಮನ್ನು ತೊಳೆದು ಶುದ್ಧಿಗೊಳಿಸಿ ಪ್ರತಿನಿತ್ಯದಲ್ಲೂ ಕೂಡ ನಿನ್ನ ಜೊತೆಯಲ್ಲಿ ನೀನು ನಮ್ಮ ಕೈಯನ್ನು ಹಿಡಿದು ನಡಿಲಿಕ್ಕಾಗುವಂತೆ ನಮ್ಮನ್ನು ಒಪ್ಪಿಸಬೇಕು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ನಿನ್ನಲ್ಲಿ ನಮ್ಮನ್ನು ಒಪ್ಪಿಸಬೇಕು ಕರ್ತನೆ. ಹೌದು, ನೀನು ನಮ್ಮ ಜೀವನದಲ್ಲಿ ಬಂದು ಮಹತ್ ಕಾರ್ಯಗಳನ್ನು ಮಾಡಿ ನಿನ್ನ ಆಶೀರ್ವಾದವನ್ನು ನೀನು ನಮಗೆ ದಯಪಾಲಿಸಿಕೊಟ್ಟು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಮತ್ತು ನಮ್ಮೆಲ್ಲರನ್ನು ಈ ದಿನದ ವಾಕ್ಯದ ಪ್ರಕಾರ ನಡೆಸಲು ಆಶೀರ್ವದಿಸಲಿ.